ಏನ್ರಿ ಶ್ರೀಮತಿ ಅವರೇ? ಹೇಳ್ರಿ ಶಾಂತಿ ಅವರೇ. ಗಂಡ ಹೆಂಡತಿ ಇಬ್ರು ಒಂದೇ ದೋಣಿ ಕಳ್ರಲ್ರಿ ಕಣ್ರಿ. ಅಯ್ಯ, ಯಾರಿಗೂ ಪಾಪ ಅನ್ನಂಗೆ ಇಲ್ಲ ನಾವು. ಅದೇ ಮತ್ತೆ ಅಲ್ಲ ಕಣ್ರಿ, ಈ ಗಂಗನ ಅಪ್ಪ ಅಮ್ಮನ ಮನೆಯವರೆಲ್ಲ ತುಂಬ ಬಡವರಂತೆ ಕಣ್ರಿ. ಶ್ರೀಮಂತ ಹುಡುಗನ ಮದುವೆ ಆದ್ರೂ ಈ ಗಂಗಂಗ್ ಸುಖ ಅನುಭವಿಸೋ ಯೋಗನೇ ಇಲ್ವಲ್ರಿ. ಅಯ್ಯ, ಅಲ್ಲೂ ಕಷ್ಟ ಇಲ್ಲೂ ಕಷ್ಟ ಅನ್ನಂಗಾಗೋಯ್ತಲ್ರಿ. ಅಯ್ಯೋ, ಏನು ಹೇಳೋದು ಅವ್ರ ಸಂಸಾರ ಕಥೆಯನ್ನ. ಅಯ್ಯೋ, ಸರಿ ಆಯ್ತು ಬಿಡ್ರಿ. ಆ ಗಿರಿಜಾ ಅವರಿಗೆ ಏನು ಕೊಬ್ಬಿತ್ತು ಅಂದರೆ, ಅಯ್ಯೋ, ನಮ್ಮ ಲೇಔಟ್ ಕಮಿಟಿ ರೀ ತಾನೇ ದೊಡ್ಡ ಮನುಷ್ಯ ಅಂತ ಭಾರಿ ಕೊಬ್ಬು ತೋರಿಸ್ತಾ ಇದ್ಲು. ನ್ಯಾಯ ನಿರ್ಣಯ ಮಾಡಕ್ಕೆ ಬರ್ತಾ ಇದ್ಲು. ಅಯ್ಯೋ ಅಲ್ಲ ಕಣ್ರಿ, ನಮ್ಮ ಅತ್ತೆಗಳನು ಏನೋ ಚುಚ್ಕೊಡ್ತಾ ಇದ್ಲು ಕಣ್ರಿ ನನ್ನ ಬಗ್ಗೆ. ಸರಿ ಆಯ್ತು ಬಿಡಿ. ಅದೇ ಮತ್ತೆ ತುಂಬಾನೇ ಕೊಬ್ಬು ಮಾಡಕ್ ಶುರು ಮಾಡ್ಬಿಟ್ರೆ ಹಂಗೆ ಆಗತ್ತೆ ಕಣ್ರಿ. ಅವರಿಗೆ ಹಣದ ಮದ ತಲೆಗೇರಿತ್ತು, ಪಿತ್ತ ನೆತ್ತಿಗೇರಿರೋ ತರ. ಸರಿಯಾಗಾಯ್ತು ಬಿಡಿ, ಯೋಗ್ಯವಾದ ಬುದ್ಧಿ ಬರತ್ತೆ ಇನ್ಮೇಲೆ. ಆದ್ರೂ ಪಾಪ ಕಣ್ರಿ, ಹಾಗೆಲ್ಲ ಆಗ್ಬಾರ್ದಿತ್ತು ಕಣ್ರಿ ಈ ಮುದಿ ವಯಸ್ಸಲ್ಲಿ. ಅಯ್ಯೋ, ಸುಖ ಪಡೋ ವಯಸ್ಸಲ್ಲಿ ಈ ಅಮ್ಮಂಗೆ ಈ ಮಗನಿಂದ ನಿದ್ರೆನೇ ಇಲ್ದೇ ಇರೋಂಗಾಗೋಯ್ತಲ್ರಿ. ಅದೇನೋ ಗಾದೆ ಇದೆಯಲ್ರಿ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದನಂತೆ ಅಂತ. ಹುಡ್ದಾಗಿಂದ ಶ್ರೀಕಾಂತ್ ಸಾಹೇಬ ತುಂಬಾನೇ ಬಡತನದಲ್ಲಿದ್ದ ಕಣ್ರಿ. ಈಗ ಒಂದೇ ಸಾರಿ ಫಾರಿನ್ನಲ್ಲಿ ಓದ್ಕೊ ಬಂದಿದ್ದೀನಿ ಅಂದ್ಬಿಟ್ಟು ಕೊಬ್ಬು ತೋರಿಸ್ತಾ ಇದ್ರಲ್ಲ, ಅವ್ರಿಗೆ ಹಣನೂ ಬಂತು, ಆಸ್ತಿನೂ ಬಂತು. ಫಾರಿನ್ನಲ್ಲಿ ತುಂಬ ಚಟಗಳನ್ನೆಲ್ಲ ಕಲ್ತು ಬಿಡ್ತಾರಂತೆ ಕಣ್ರಿ. ಅದು ಏನೇನು ಚಟ ಇಟ್ಕೊಂಡಿದಾನೋ ಏನೋ. ಹೌದು ಕಣ್ರಿ, ದೊಡ್ಡ ದೊಡ್ಡ ಜನ ಅಲ್ಲ, ಡೈಲಿ ಪಾರ್ಟಿ ಮಾಡ್ತಾರಂತೆ. ಅದೇನೋ ಪಬ್ಗೆಲ್ಲ ಹೋಗ್ತಾರಂತೆ. ಕಣ್ರಿ, ನಾನಂತೂ ಈ ಶ್ರೀಕಾಂತ್ ಸರ್ ಅವರು ಮನೆಗೆ ಬರೋದೇ ನೋಡಿಲ್ಲ ನಾನು. ಎಷ್ಟು ಗಂಟೆಗೆ ಬರ್ತಾರೋ ಏನೋ ನಂಗಂತೂ ಗೊತ್ತಿಲ್ಲಪ್ಪ. ಅಯ್ಯೋ ಅಯ್ಯೋ, ಅವರೆಲ್ಲ ಬರ್ತಾರೆ ರಮ್ಯಾ ಅವರೇ. ಅವರಿಗೆ ಇನ್ನೊಂದು ಮನೆನ ಮೇಂಟೈನ್ ಮಾಡೋದಿದೆ. ಆ ಅಮ್ಮ ಕಳಿಸಿದ್ರೆ ಅಲ್ವೇ ಇವ್ರ ಮನೆಗೆ ಬರೋದು. ಅಯ್ಯೋ, ನೀವು ಚೆನ್ನಾಗಿ ಹೇಳ್ತೀರಾ ಕಣ್ರಿ. ಸರಿಯಾಗಿ ಹೇಳಿದ್ದೀರಾ ನೋಡಿ ಶಾಂತಿ ಅವರೇ, ನಿಜವಾಗ್ಲೂ ಕರೆಕ್ಟು. ಆ ಮಿಟ್ಕಲಾಡಿ ಬಿಟ್ಟರೆ ತಾನೇ ಈ ಮಿಟ್ಕಲಾಡಿ ಹತ್ರ ಬರೋದಕ್ಕೆ. ಅವಳು ಏನೇನು ನಾಟಕ ಮಾಡ್ತಾಳೋ ಯಾರಿಗ್ರೀ ಗೊತ್ತು. ನಾವೇನು ನೋಡೋದಕ್ಕೆ ಹೋಗಿದ್ದೀವಿ ಅವ್ರ ಮನೆಗೆ. ಅಯ್ಯ, ನಮಗೆ ಯಾಕ್ರಿ ಬೇಕು ಕಂಡವ್ರ ಮನೆ ವಿಷಯ. ಹೌದು ಕಣ್ರಿ, ನಮಗೆ ಯಾಕೆ ಬೇಕು? ಮಾಡಿದವ್ರ ಪಾಪ ಆಡಿದವ್ರ ಬಾಯಿಗೆ ಅನ್ನೋಂಗೆ ನಮ್ಗೆ ಬೇಡ ಕಣ್ರಿ. ಅಯ್ಯ, ನಾವಂತೂ ಚೆನ್ನಾಗಿದ್ದೀವಿ, ಅಷ್ಟೇ ಸಾಕಪ್ಪ ನಮಗೆ. ಏನು ಗೊತ್ತೇನ್ರಿ? ಇಲ್ಲ ಹೇಳ್ರಿ. ನೆಕ್ಸ್ಟ್ ಮಂತು ನಮ್ಮ ಲೇಔಟದು ಫಂಕ್ಷನ್ ಎಲ್ಲ ಇದೆಯಲ್ಲ, ಅದಕ್ಕೆ ಶ್ರೀಕಾಂತ್ ಸಾಹೇಬ್ರನ್ನ ಚೀಫ್ ಗೆಸ್ಟ್ ಅಂತ ಕರಿಬೇಕು ಅಂದ್ಕೊಂಡಿದ್ರಲ್ಲ ಲೇಔಟ್ ಎಲ್ಲರೂ. ಅಲ್ಲ, ಈ ಶ್ರೀಕಾಂತ್ ಸರ್ ಅವರು ಈ ವಿಷಯ ಎಲ್ಲ ಇಡೀ ಊರಿಗೇನೆ ಲೀಕ್ ಆಗಿಬಿಟ್ಟಿದೆ. ಡಬಲ್ ಧಮಾಕದ್ದು. ಇನ್ಮೇಲೆ ಏನಾದರೂ ಕರೀತಾರೇನ್ರಿ ಲೇಔಟ್ ಫಂಕ್ಷನ್ಗೆ? ಅಲ್ಲ, ಲೇಔಟ್ ಎಲೆಕ್ಷನ್ಗೆ ಅವ್ರ ಅಮ್ಮನೇ ನಿಲ್ಲಬೇಕು ಅಂದ್ಕೊಂಡಿದ್ಲಂತೆ. ಅಯ್ಯ, ಈಗೆಲ್ಲಿ ನಿಂತ್ಕೊತಾಳೆ? ಅಯ್ಯೋ, ಅವ್ರ ಸಂಸಾರ ತಾಪತ್ರಯ, ಸಂಸಾರ ಸಾಗದ್ರದಲ್ಲಿ ಮುಳುಗೋಗ್ತಾ ಇದ್ದಾರೆ ಅವರನ್ನೇ. ಅಯ್ಯ, ಇನ್ನು ಎಲ್ಲಿ ಚುನಾವಣೆಗೆ ನಿಲ್ತಾರೆ? ಗೆದ್ದು ಬಂದ್ರೂ ಇವ್ರಿಗೆ ಏನಾದರೂ ಮರ್ಯಾದಿನ ಇದೆ? ಎಲ್ಲರೂ ಆಡ್ಕೋತಾರೆ. ಎಲ್ಲರ ಮನೆಗೂ ದುಡ್ಡು ಲಕ್ಷ ಲಕ್ಷ ಬಿಸಾಡ್ಬಿಟ್ಟು ಇವ್ರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಇವ್ರಿಗೆ ಅಷ್ಟೇ, ದುಡ್ಡಿರೋರಿಗೇನೆ ದುನಿಯಾ ಕಣೋ ಅಂತ ಹೇಳ್ತಾರೆ. ಅಯ್ಯೋ, ಬರಲ್ಲ ಕಣ್ರಿ ಬಿಡಿ. ಅಯ್ಯ, ಮುಜುಗರ ಆಗಲ್ವೇನ್ರಿ? ಇಷ್ಟೊಂದೆಲ್ಲ ಇಟ್ಕೊಂಡು ಇಡೀ ಊರಿಗಷ್ಟು ಗೊತ್ತಾಗ್ಬಿಟ್ಟಿದೆ ವಿಷಯಗಳು. ಇವ್ರ ಮಗನ ವಿಷಯನೂ ಗೊತ್ತಾಯ್ತು, ಇವ್ರ ಸೊಸೆ ವಿಷಯನೂ ಗೊತ್ತಾಯ್ತು. ಇನ್ನೆಲ್ಲಿ ಚುನಾವಣೆ ನಿಂತ್ರೆ ಓಟ್ ಕೇಳಕ್ ಬಂದವರು ಮನೆ ಮನೆ ಮಂದಿ ಎಲ್ಲ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸ್ತಾರೆ. ಅಲ್ಲ ಕಣ್ರಿ, ನಿಮ್ಮ ಮನೇಲಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಇನ್ಕ ನಮ್ಮ ಲೇಔಟ್ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಾ? ಮೊದಲು ನಿಮ್ಮ ಮನೆ ಸಂಸಾರ ನೋಡ್ಕೊಳ್ಳಿ ನೆಟ್ಗೆ ಅಂತ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸ್ತಾರೆ ಅಷ್ಟೇನೆ ಎಲ್ರು. ಅಯ್ಯೋ, ಓಟ್ ಕೇಳಬೇಕು ಅಂದರೆ ಮೊದಲು ನಿಂತ್ಕೋಬೇಕು ಚುನಾವಣೆಗೆ ತಾನೆ. ಎಲ್ರಿ ನಿಂತ್ಕೋತಾರೆ? ಮಾನ ಮರ್ಯಾದೆ ಇರೋರು ಯಾರಾದರೂ ನಿಂತ್ಕೋತಾರ ಚುನಾವಣೆಗೆ? ಅಯ್ಯೋ, ನೀವು ಚೆನ್ನಾಗೇ ಹೇಳ್ತೀರಾ ಕಣ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಬಿಕ್ನಾಕ್ಷಿ ಬಿಕ್ನಿಯರ, ನಿಮ್ಮ ಜನ್ಮಕ್ಕೆ ಇಷ್ಟು. ಆಹಾ ಹಾ 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 ಹಾ, ಒಬ್ಬರ ಮನೆ ಹಾಳಾಗ್ತಾ ಇದೆ ಅಂತಂದ್ರೆ ಆಡ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕವ್ರು, ಚಪ್ಪ 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 ಅಂತ ನೆಕ್ಕವ್ರು ಎಷ್ಟು ಜನ ಇರ್ತಾರಪ್ಪ.
ಮನೆ ಹಾಳ್ರು. ಹ್ಞೂ ಅತ್ತೆ, ಇವ್ರ ಮನೆ ಅನದಲ್ಲಿ ನೆಳ ಸತ್ ಬಿರೋದನ್ನ ನೋಡೋದ್ ಬಿಟ್ಟು ಕಂಡವ್ರ ಮನೆ ಅಂಗಳದಲ್ಲಿ ಹೆಗಣ ಸತ್ತಿರೋದನ್ನ ನೋಡಕ್ ಬರ್ತಾರೆ ಇವರು. ಶಾಂತಿ ಅವರೇ, ನಿಮ್ ಮನೆ ಹತ್ರ ಬಂದ್ಕೊಂಡು ಏನಾದ್ರೂ ನಾನು ನನ್ನ ಕಷ್ಟ ಸುಖ ಹೇಳ್ಕೊಂಡ್ರೇನ್ರಿ? ಅಯ್ಯೋ, ನನಗೆ ತುಂಬಾನೇ ಕಷ್ಟ ಕಣ್ರಿ, ನನ್ನ ಗಂಡ ತುಂಬಾನೇ ಕಷ್ಟ ಕೊಡ್ತಾನೆ ಅಂತ ಏನಾದ್ರೂ ಹೇಳ್ಕೊಂಡು ಬಂದ ನಿಮ್ಮ ಮನೆಗೆ? ಯಾಕ್ರಿ ಬೇಕು ನನ್ನ ಸಂಸಾರದ ಕತೆ ನಿಮ್ಗೆ? ನಾನೇನಾದ್ರೂ ನಿಮ್ಮ ಸಂಸಾರದಲ್ಲಿ ತಲೆ ಹಾಕೋದಕ್ಕೆ ಏನಾದ್ರೂ ಬಂದಿದ್ನಾ? ಓ, ಏನಮ್ಮ ಶ್ರೀಮತಿ, ಓಹೋ ಹೋ 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 ಹೋ, ಲೇಔಟ್ನ ಎಮ್ಮೆಲ್ಲೆ ಆಗೋರು ನೀವೇನಾ? ಬಾ 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 ಬಾ. ಅಲ್ಲ ಕಣ್ರಿ, ನಾನೇನಾದ್ರೂ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಅತ್ತೆಗೆ ಏನಾದ್ರೂ ಚುಚ್ಕೊಟ್ನೇನ್ರಿ? ಯಾವಾಗಾದ್ರೂ ನೋಡಿದೀರಾ? ಹೆಂಗ್ರಿ ಹೇಳ್ತೀರಾ ನಾನು ನಿಮ್ಮ ಅತ್ತೆಗೆ ಚುಚ್ಕೊಟ್ಟೆ ಅಂತ? ನಾನೇನಾದ್ರೂ ಹೇಳಿದ್ನೇನ್ರಿ ನಿಮ್ಮ ಅತ್ತೆಗೆ ನಾನೇ ಚುಚ್ಕೊಟ್ಟಿರೋದು ಅಂತ? ಬಾಯಿ ಮುಚ್ಕೊಂಡು ತೆಪ್ಪ ಬಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನೆ. ಏನ್ರಿ ರಮ್ಯಾ ಅವ್ರೆ, ಮೊದಲು ನಿಮ್ಮನೆ ದೋಸೆ ತೂತು ಬಿದ್ದಿರೋದನ್ನ ನೋಡ್ರಿ, ಆಮೇಲೆ ಬೇರೆಯವ್ರ ಮನೆ ಬಂಡಿಗೆ ತೂತು ಬೀಳೋದನ್ನ ನೋಡೂರಂತೆ. ನಾವೇನಾದ್ರೂ ನಿಮ್ಮನೆಗೆ ಬಂದು ನಮ್ಮನೇಲಿ ಕೆಲಸದವ್ರು ಇಲ್ಲ ಕಣ್ರಿ, ನಾವೇ ಮನೆ ಕೆಲಸ ಮಾಡ್ಕೊಂತೀವಿ, ನೀವು ಬಂದು ಸಹಾಯ ಮಾಡ್ತೀರಾ ಅಂತ ಏನಾದ್ರೂ ಕೇಳಿದ್ವೇನ್ರಿ? ಅಥವಾ ನಿಮ್ಮನೇಲಿ ಎಷ್ಟು ಟೈಮ್ ಕೆಲಸದವ್ರು ಬರ್ತಾರೆ ಅಂತ ಏನಾದ್ರೂ ಕೇಳಿದ್ವೇನ್ರಿ? ಹೌದೇನ್ರಿ? ನನಗೆ ತರಕಾರಿ ಅವನ ಜೊತೆ ಸಂಬಂಧ ಇದೆ ಅಂತ ಏನಾದ್ರೂ ನಿಮ್ಮ ಹತ್ರ ಬಂದು ಹೇಳಿದ್ನೇನ್ರಿ? ಅದಕ್ಕೋಸ್ಕರ ನನ್ನ ಗಂಡ ಕಾಟ ಕೊಡ್ತಾನೆ ಅಂತ ಏನಾದ್ರೂ ಹೇಳಿದ್ನೇನ್ರಿ ನಿಮ್ಮ ಹತ್ರ? ಬಂದ್ರಿ ನನ್ನ ಸಂಸಾರ ಸರಿ ಮಾಡೋದಕ್ಕೆ ಏನಾದ್ರೂ ನಿಮ್ ಕರ್ದ್ನೇನ್ರಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂದ್ಮೇಲೆ ಯಾಕ್ರಿ ನೀವು ಹೇಳ್ಬಿಟ್ಟು ಪಾಪ ಕಟ್ಕೊಂತೀರಾ? ಬಾಯಿ ಮುಚ್ಕೊಂಡು ಮನೇಲಿ ಬಿದ್ಕೊಂಡಿರ್ಬೇಕು ತಾನೆ? ಇಲ್ಲ ಅಂದ್ರೆ ಡೈಲಿ ಹೋಗ್ತಿರಲ್ಲ ಕಿಟ್ಟಿ ಪಾರ್ಟಿ ಅಂತ ಫ್ರೆಂಡ್ಸ್ ಜೊತೆ ಹಡಬೆ ತಿರುಗೋದಕ್ಕೆ ಹೋಗ್ಬೇಕು ತಾನೆ? ನಮ್ಮನೆ ಸುದ್ದಿಗೆ ಯಾಕ್ರಿ ಬರ್ತೀರಾ ನೀವು? ಓ ಶ್ರೀಮತಿ ಅವರೇ, ಮದ್ವೆಗೆ ಮುಂಚೆ ಯಾರನ್ನ ಲವ್ ಮಾಡಿ ಕದ್ದು ಬಸರಾಗಿ ಅದನ್ನ ಅಬೋರ್ಷನ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮದುವೆ ಆಗಿಲ್ಲಪ್ಪ ನನ್ನ ಸೊಸೆ ಗಂಗಾ ಅಂತೂ ಯಾರ ಆಗಿದ್ರಂತಲ್ಲ? ಏನ್ರಿ ಶಾಂತಿ ಅವರೇ, ಅದೇ ನಿಮ್ಮ ಅಕ್ಕನ ಮಗಳು ಕಾಲೇಜಲ್ಲಿ ಯಾರನ್ನೋ ಲವ್ ಮಾಡಿಬಿಟ್ಟು ಓಡೋಗಿ ಮದುವೆ ಆಗಿ ಬಂದಿದ್ದಾಳಂತೆ, ನಿಮ್ಗೆ ಯಾರಿಗೂ ಇಷ್ಟ ಇಲ್ವಂತೆ ಅಲ್ವೇನ್ರಿ? ಅಯ್ಯೋ ಪಾಪ ಕಣ್ರಿ. ಏನ್ರಿ ರಮ್ಯಾ ಅವ್ರೆ, ನಿಮ್ ತಮ್ಮನ ಹೇಳ್ತಿ ನಿಮ್ಮ ಅಪ್ಪ ಅಮ್ಮನನ್ನೇ ಅನಾಥಾಶ್ರಮ ಕೂಡಿಸಿದಾಳಂತೆ, ಹೌದೇನ್ರಿ? ಓ ಶ್ರೀಮತಿ ಅವರೇ, ನಿಮ್ಮ ಗಂಡ ಜೂಜಾಡ್ಬಿಟ್ಟು ಅದೇನೋ ನೆಲಮಂಗಲದಲ್ಲಿರೋ ಸೈಟು ಮನೆ ಎಲ್ಲ ಹರಾಜಾಗೋಯ್ತಂತಲ್ರಿ, ಬ್ಯಾಂಕ್ ಅವ್ರು ಹರಾಜ್ ಮಾಡಿದಾರಂತಲ್ರಿ? ಏನ್ರಿ ಶಾಂತಿ ಅವರೇ, ಇನ್ನು ಹೇಳ್ಬೇಕೇನ್ರಿ? ಅಯ್ಯಯ್ಯಪ್ಪ ಶಿವನೇ, ನಾನು ಇಲ್ಲೇ ಏನಾದ್ರು ಅತ್ತೆ ಸೊಸೆ ಹತ್ರ ಇನ್ನೂ ಸ್ವಲ್ಪ ನಿಂತಿದ್ದೀನಿ ಅಂತ ಅಂದರೆ ನನ್ನ ಜನ್ಮ ಜಾತಕವನ್ನೇ ಜಾಲಾಡ್ಬಿಡ್ತಾರೆ. ಶಿವನೇ. ರಮ್ಯಾ ಅವರೇ, ಅಯ್ಯಯ್ಯಪ್ಪ, ನಾನೇನು ಹೇಳಿಲ್ಲಪ್ಪ. ಇವ್ರ ಜನ್ಮಕ್ಕಿಷ್ಟು ಕಂಡವ್ರ ಮನೆಯಲ್ಲಿ ಏನಾಗತ್ತೆ, ಕಂಡವ್ರ ಮನೆ ಸಂಸಾರದ ಕತೆ ಕೇಳೋದ್ರೊಳಗೆ ಹೋಯ್ತು. ಅಯ್ಯ, ಇವ್ರ ಮನೆ ಜೀವನ ಕೇಳ್ಬಿಟ್ರೆ, ಇವ್ರ ಸಂಸಾರದ ಕತೆ ಕೇಳ್ಬಿಟ್ರೆ ರಾಮಾಯಣ ಮಹಾಭಾರತಕ್ಕಿಂತನೂ ದೊಡ್ಡದಾಗಿರುತ್ತೆ. ಅಯ್ಯ, ಕಂಡವ್ರ ಮನೆ ಸುದ್ದಿ ಹೇಳೋದು ಮಾತ್ರ ಬಿಡೋದಿಲ್ಲ ಇವರು. ಹ್ಞೂ ಅತ್ತೆ, ಇವ್ರ ಮನೆ ಮುಂದ್ಗಡೆ ಹೆಗಳ ಬಿದ್ದು ಗಬ್ಬದ ನಾಟ ಹೊಡಿತಾ ಇದ್ರು, ಕಂಡವ್ರ ಊಟದಲ್ಲಿ ಬಿದ್ದಿರೋ ಸೊಳ್ಳೆನ ಹುಡ್ಕೋರ್ ಜಾತಿ ಇದು. ನಡೀವಂಗ ಹೋಗೋಣ. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಕೂತ್ರೆ ನಮ್ ದಿನವಿಡೀ ಕಳಿಯತ್ತೆ ಬಿಟ್ರೆ ನಮ್ ಗುರಿಯನ್ನು ಮುಟ್ಟಕ್ಕಾಗಲ್ಲ. ಇಂಥವ್ರು ಮನೆಗೊಬ್ರು ಮಾರಿಗೊಬ್ರು ಊರಿಗೆ 10 ಜನ ಇರ್ತಾರೆ. ಇವರನ್ನ ಹಿಮ್ಮೆಟ್ಟಿ ನಾವು ಮುಂದೆ ನಡೆದ್ರೆ ಕಣೆ ನಮ್ ದಾರಿ ಸುಗಮ ಆಗೋದು. ಅಯ್ಯ, ಇಂಥವ್ರಿಗೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಕಣೆ. ನಮ್ ಮುಳ್ಳಿಗೆ ಬಟ್ಟೆ ಬಿದ್ರೂ, ಬಟ್ಟೆ ಮೇಲೆ ಮುಳ್ಳು ಬಿದ್ರೂ ಹರಿಯೋದು ನಮ್ಮ ಬಟ್ಟೆನೇ ಕಣೆ. ನಿಧಾನವಾಗಿ ನಾಜೂಕಾಗಿ ನಾವು ತೆಕ್ಕೊಬೇಕು ಬಿಟ್ರೆ ಅಯ್ಯ, ಇವ್ರ ಮಾತು ಕೇಳ್ಕೊಂತ ಕೂತ್ರೆ ನಮ್ಮ ಕೆಲಸ ಎಲ್ಲ ಕೇಳುತ್ತೆ. ನಡಿ ಹೋಗೋಣ. ಎಷ್ಟು ಕೊಬ್ಬು ಕಣ್ರಿ ಇವರಿಗೆ, ಕೊಬ್ಬು ಇನ್ನೂ ಕರಗಿಲ್ಲ ಇವ್ರಿಗೆ, ತುಂಬನೇ ಕೊಬ್ಬು ಕಣ್ರಿ. ಕೆಳಗಡೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಇದು.
ಅಯ್ಯೋ ಹೋಗ್ಲಿ ಬಿಡ್ರಿ, ನಾವು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದಿದ್ರೆ ಅವ್ರ ಬಾಯಿಗೆ ಸಿಕ್ಕಾಕೊಂಡು ಅಯ್ಯೋ ಎಲೆ ಅಡಿಕೆ ಥರ ಉಗಿದು ಬಿಡ್ತಿದ್ರು, ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾ ಇದ್ರು. ಅಯ್ಯೋ ಏನೋ ತೊಲಗದ್ರಲ್ಲ. ಅಯ್ಯೋ ಇಂಥವ್ರ ಕತೆ ಕಟ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದಿನ ಹೋಗತ್ತೆ ಕಣ್ರಿ. ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ, ನಮ್ಗೆ ಯಾಕೆ ಬೇಕು ಅವ್ರ ಮನೆ ಸುದ್ದಿಗಳು. ನಡೀರಿ ಹೋಗೋಣ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಅಯ್ಯ ಇವ್ರ ಕತೆ ಕೇಳ್ಕೊಂಬಿಟ್ರೆ ಅಷ್ಟೇ. ಅಲ್ಲ ಇವ್ರಿಗೆ ಎಷ್ಟು ಕೊಬ್ಬಿದೆ ಅಲ್ಲ ಕಣ್ರಿ. ಅಯ್ಯ ನಮ್ಮ ಬಗ್ಗೆ ಹೇಳಕ್ಕೆ ಬರ್ತಾರಲ್ಲ ಇವರು. ನಿಜ ಕಣ್ರಿ, ಯೋಗ್ಯ ಆಗಿದೆ, ಇದೇ ರೀತಿ ಆಗಬೇಕು ಕಣ್ರಿ. ಬೀದಿಗೆ ಬರ್ತಾರೆ ಕಣ್ರಿ. ಯಾರಾದ್ರೂ ಉದ್ಧಾರ ಆದವ್ರು ಇದಾರ ಎರಡೆರಡು ಹೆಂಡತಿ ಕಟ್ಕೊಂಡು? ಅಯ್ಯ ಅವ್ರ ಸಂಸಾರನೇ ಬೀದಿ ಬರುತ್ತೆ ಬಿಡಿ. ಆವಾಗ ಗೊತ್ತಾಗತ್ತೆ ಕಣ್ರಿ ಇವ್ರಿಗೆಲ್ಲ. ನಾವು ಇವಾಗ ಮಾತಾಡ್ತಿದ್ದೀವಿ ಅಂದ್ಬಿಟ್ಟು ನಮ್ಮ ಬಾಯಿ ಮುಚ್ಚಿಸ್ಬಿಟ್ಟು ಹೋಗ್ತಾರೆ. ಸ್ನೇಹಿತರೆ, ನಿಮಗೆ ಈ ಕತೆಗಳು ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾವು ಕೇವಲ ಕಾಲ್ಪನಿಕ ಕಥೆಯನ್ನು ಮಾತ್ರ ಮಾಡ್ತಾ ಇರೋದು. ನಿಮಗೇನಾದರೂ ತಪ್ಪುಗಳು ಅನಿಸಿದರೆ ಕ್ಷಮೆ ಇರಲಿ. ಇದೇನೇ ಗಂಗಾ, ಮುಖನ ಈ ರೀತಿ ಮಾಡ್ಕೊಂಡಿದ್ಯಾ? ಅವರು ಹೇಳಿರೋ ಮಾತಿಗೆ, ಆಡಿರೋ ಮಾತುಗಳಿಗೆ ತಲೆ ಕೆಡಿಸ್ಕೊಂಡಿದ್ಯಾ? ಆ ಥರ ಏನು ತಲೆ ಕೆಡಿಸ್ಕೋಬೇಡ ಕಣೆ. ಗೆದ್ದವ್ರ ಬಾಲ ಹಿಡಿಯೋರು ಅವ್ರ ಕಣೆ, ಬಿದ್ದವ್ರ ಕಾಲ್ ಜಗ್ಗೋ ಜಾತಿ ಅದು. ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಜ ಅತ್ತೆ, ಆದರೆ ಅವ್ರಗಳ ಮಧ್ಯೆ ನಾವು ಜೀವನ ಮಾಡಬೇಕು ತಾನೆ. ಹಾಗಂತ ಅವ್ರು ಆಡಿರೋ ಮಾತಿಗೆ ತಲೆ ಕೆಡಿಸ್ಕೋ ಕೂತ್ರೆ ದಿನ ಕಳಿಯತ್ತೆ ಬಿಟ್ರೆ ಜೀವನ ಕಳಿಯಲ್ಲ ಕಣೆ. ಒಂದು ಮಾತು ಹೇಳ್ತೀನಿ ಗಂಗಾ, ತಿಳಿದಿಟ್ಕೋ. ನೀನಿವತ್ತು ಸೋತಿರುವಾಗ ಇವ್ರು ನಿನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ಅದೇ ನೀ ನಾಳೆ ಗೆದ್ದಿರುವಾಗ ಇವರೇ ಕಣೆ ನಿನಗೆ ಸನ್ಮಾನ ಮಾಡೋದಕ್ಕೆ ಬರೋರು. ಅಯ್ಯ ಅದನ್ನು ಮೊದಲು ತಿಳ್ಕೊಳೆ. ಅಯ್ಯ ನಿನ್ನ ಈ ರೀತಿ ಚಿಂತೆ ಮಾಡ್ಕೋತಾ ಕೂತ್ರೆ, ಮುಖನ ಸಪ್ಪಗಿಟ್ಕೊಂಡ್ರೆ ಕಾಲ ಕಳಿಯತ್ತೇನೆ. ಗೆದ್ದು ಬೀಗಬೇಕು ಕಣೆ ಇವು ಆಡ್ಕೊಳ್ಳೋರು ಮುಂದೆ. ಅದೇನೋ ನಿಜ ಅತ್ತೆ. ನೋಡು, ಆಡ್ಕೊಳ್ಳೋರು ಹೇಗಿದ್ರು ಆಡ್ಕೊಳ್ತಾರೆ ಕಣೆ. ನೀನು ಗಿಡ್ಡಿಗಿರ್ಲಿ, ಉದ್ದಗಿರ್ಲಿ, ತೆಳ್ಳಗಿರ್ಲಿ, ಬೆಳ್ಳಗಿರ್ಲಿ, ಕಪ್ಪಗಿರ್ಲಿ, ದಪ್ಪಕ್ಕಿರ್ಲಿ, ಹೆಂಗಿದ್ರು ಆಡ್ಕೊತಾರೆ ಕಣೆ. ಅಯ್ಯ ನೀ ಹತ್ರ ಬಂದು ಮಾತಾಡಿದ್ರು ಆಡ್ತಾರೆ. ಅಯ್ಯೋ ಯಾವ ರೀತಿ ಹತ್ರ ಬಂದು ಮೈ ಮುಟ್ಟಿ ಮಾತಾಡ್ತಾರಲ್ಲ ಇವರು ಅಂತಾರೆ. ನೀ ದೂರಿಂದ ಮಾತಾಡಿ ದೊಡ್ಡದಾಗಿ ಮಾತಾಡಿದ್ರೆ ಅಯ್ಯಪ್ಪ ಮೈಕೋದಲ್ಲಿ ಕಿರ್ಚಿದಂಗೆ ಕಿರ್ಚ್ತಾ ಇದ್ಲೋಳು, ಇಡೀ ಊರವರೆಲ್ಲ ನಮ್ಮನ್ನೇ ನೋಡೋ ಥರ ಮಾತಾಡ್ತಾ ಇದ್ಲು ಅಂತ ಹೇಳ್ತಾರೆ ಕಣೆ. ನೋಡೆ, ಆಡ್ಕೊಳ್ಳೋರು ಆಡೋರೆ. ನಾವು ಅವ್ರ ಮುಂದೆನೆ ಗೆದ್ದು ತೋರಿಸಿದಾಗ ಆಡೋರ್ ಬಾಯಿ ಮುಚ್ಕೊಂಡು ತೆಪ್ಪಗೆ ಹೋಗ್ತಾರೆ ಕಣೆ. ಗಮ್ ಟೇಪ್ ಹೊಡೆದಂಗೆ ಆಗತ್ತೆ ಅವ್ರಿಗೆ. ಸರಿ ಆಯ್ತತ್ತೆ, ನಡೀರಿ ಹೋಗೋಣ.